ಹೌಸಿಂಗ್ ಬೋರ್ಡು ಆಗಿ ಎಷ್ಟು ವರ್ಷ ಆಯಿತು? 22 ವರ್ಷ ಆಯಿತು. 72 ವರ್ಷ. 50 ವರ್ಷದಲ್ಲಿ ನೀವು ನೋಡ್ಕೊಂಬರ್ರಿ, ಎಲ್ಲ ಜನಾಂಗದವ್ರದ್ದು, ಎಲ್ಲ ಜನಾಂಗದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಸಂಸ್ಥೆಗಳು ಭಾಳ ವಿಜೃಂಭಣೆಯಿಂದ ಇದೆ. ಈ ಒಕ್ಕಲಿಗ ಸಮಾಜದ್ದು ಏನೂ ಇಲ್ಲ. ಆ ಒಂದು ಕಾಲ ಇವತ್ತು ಕೂಡಿ ಬಂದಿದೆ, ಅದನ್ನು ನಾವು ಉಪಯೋಗಿಸಬೇಕಾಗಿದೆ. ಅಶ್ವಥ್ ಅವರೇ, ಇದರಲ್ಲಿ ಎಷ್ಟು ಜಾಗ ನಮ್ಮ 75% ನಮ್ಮ ಒಕ್ಕಲಿಗ ಜನಾಂಗದ ಜಮೀನು ಇಲ್ಲಿ ಹೋಗಿದೆ, ಆದರೂ ನಮಗೊಂದು ಜಾಗ ಸಿಕ್ಕಿರೋದು. ಆ ಕಾಲ ಉಪಯೋಗಿಸಿ ಒಂದು ದಿವಸ ಪುಣ್ಯಾತ್ಮರು ನಮಗೆ ಜಾಗವನ್ನು ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ನಾವೇ ಬರೀ ಒಕ್ಕಲಿಗರೇ ಮಾಡ್ತೀವಿ ಅಂತಲ್ಲ, ಸರ್ವ ಜನ ಎಲ್ಲರಿಗೂ, ಎಲ್ಲ ವರ್ಗದವ್ರನ್ನೂ ಒಟ್ಟಿಗೆ ತಗೊಂಡು ನಾವು ನಮ್ಮ ಸಂಘದ ವತಿಯಿಂದ ಇವತ್ತು ನಾವು ದೊಡ್ಡಬಳ್ಳಾಪುರದಲ್ಲಿ ಸನ್ಮಾನ್ಯ ಎಂ ಎ ಕೃಷ್ಣಪ್ಪನವ್ರ ಜಾಗ ಕೊಟ್ಟರು. ಆ ಕಾಲದಲ್ಲಿ ಜಾತಿತ್ತು ಜಲಘಾಟ ಟೌನ್ ದೊಡ್ಡಬಳ್ಳಾಪುರದಲ್ಲಿ 3000 ರೂಪಾಯಿಗೆ ಜಾಗ ಕೊಟ್ಟರು. ಇವತ್ತು ನಾನು ಅಧ್ಯಕ್ಷನಾಗಿ ಅಲ್ಲಿ MLA ಆದಮೇಲೆ ಇವತ್ತು ಅಲ್ಲಿ ಚಿತ್ರ ಕಟ್ಟಿ ಒಂದು ತಿಂಗಳಿಗೆ 10,000 ರೂಪಾಯಿ ವರಮಾನ ಬರಂಗೆ ಮಾಡಿದ್ದೀನಿ. ಕಲ್ಯಾಣ ಮಂಟಪ, ಅಂಗಡಿಗಳು, ಘಾಟಿ ಸಜ್ಜು 10 ಲಕ್ಷ ರೂಪಾಯಿ ವರಮಾನ ಬರಂಗೆ ಮಾಡಿದ್ದೀನಿ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆ ದೇವರ ಹೆಸರಿನಲ್ಲಿ ಅಲ್ಲಿ ಒಂದು ಜಾಗ ಕೊಟ್ಟಿದ್ದರು, ಅಲ್ಲಿ ಒಂದು ಕಲ್ಯಾಣ ಕೊಟ್ಟು ಕಟ್ಟಿದ್ದೀನಿ. ಅದೇ ರೀತಿ ಇಲ್ಲಿ ಕೂಡ ಉತ್ತಮವಾದಂಥ ಕೆಲಸನ ನಮ್ಮ ತಾಲೂಕಿನಲ್ಲಿ ಮಾಡೋದಕ್ಕೆ ಅನೇಕ ಜನ ಸಹಾಯ ಮಾಡಿದ್ದಾರೆ. ಈಗಾಗಲೇ ನಾವು 1.5 ಕೋಟಿನ ನಾವು ವಸೂಲಿ ಮಾಡಿ 1 ಕೋಟಿ ರೂಪಾಯಿ ನಾವು ಸಂದಾಯ ಮಾಡ್ತೀವಿ ಸರ್ಕಾರಕ್ಕೆ. ಇನ್ನು ಬಾಕಿ 3 ಕೋಟಿ ರೂಪಾಯಿ ಕಟ್ಟಬೇಕಾಗಿದೆ. ಆ 3 ಕೋಟಿ ರೂಪಾಯಿನ ಮನ್ನಾ ಮಾಡಬೇಕು ಅಂಥೇಳಿ ನಾವು ಈಗಾಗಲೇ ಸನ್ಮಾನ್ಯ ದಾನೇಗೌಡರ ಮುಖಾಂತರ ಈಗ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಮುಖಾಂತರ ಆ ಅರ್ಜಿಯನ್ನು ಕೊಟ್ಟು ಆ ಅರ್ಜಿ ಪ್ರೋಸೆಸ್ ಆಗಿ ಇವತ್ತು ಕ್ಯಾಬಿನೆಟ್ಟಿಗೆ ಬಂದಿದೆ. ಕ್ಯಾಬಿನೆಟ್ ಮುಂದೆ ಇದೆ. ಅದನ್ನು ನಾವು ಮುಖ್ಯಮಂತ್ರಿಗಳಿಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ನಮ್ಮ ದಾನೇಗೌಡರು ತಂದಿದ್ದಾರೆ. ಏನು ದಾನೇಗೌಡ್ರೆ? ದಾನೇಗೌಡರು ಮುನೇಗೌಡರು ಇವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಗಮನಕ್ಕೆ ತಂದಿದ್ದಾರೆ. ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ, ನಾನು ಮಾಡಿಕೊಡ್ತೀನಿ ಅಂತ. ಅದನ್ನು ನಾವು ಕಾರ್ಯಗತ ಮಾಡಬೇಕು. ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಅವರ ಕೈಯನ್ನು ಬಲಪಡಿಸಬೇಕು. ನಾವೆಲ್ಲರೂ ಅವರಿಗೆ ಒಂದು ಶಕ್ತಿ ತುಂಬಬೇಕು. ನಾವು ನಿಮ್ಮಂತೆ ಇದ್ದೀವಿ, ನಿಮ್ಮ ಶಕ್ತಿಯನ್ನು ಬಲಪಡಿಸ್ತೀವಿ ನಿಮ್ಮನ್ನು ಅಂಥೇಳಿ ಅವರಿಗೆ ನಾವು ಶಕ್ತಿ ಕೊಟ್ಟು ನಾವು ಇವತ್ತಿನ ದಿವಸ ನಾವೆಲ್ಲರೂ ಒಟ್ಟಿಗೆ ಇವತ್ತಿನ ದಿವಸ ಭಾಳ ಸಂತೋಷ. ನಮ್ಮ ಸತೀಶು ಆರ್ಗನೈಸ್ ಮಾಡಿ ಈ ಒಂದು ಸಂಘಕ್ಕೆ ಒಂದು ಬಲ ಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದ, ನಮ್ಮ ಸಂಘದ ಪರವಾಗಿ ನಾನು ಧನ್ಯವಾದ ಹೇಳ್ತಿದ್ದೀನಿ. ಇದನ್ನು ಹೀಗೆ ಮುಂದೆ ನಡೆಸ್ಕೊಂಡು ಹೋಗಿದೆ. ನಮಗೇನು ಈಗ ಮುಂದೆ ನಡೆಸ್ಕೊಂಡು ನಾನು ಈಗಾಗಲೇ 2 ಸಾರಿ ರಾಜೀನಾಮೆ ಕೊಟ್ಟೆ. ನನಗೆ ಸಾಕು, ನೀವು ಮಾಡ್ಕೊಂಡು ಹೋಗ್ರಪ್ಪ ಅಂತ. ಯಾರೂ ಯಾಕೆ ಒಪ್ಕೊಂಡಿಲ್ಲ. ಈಗಲೂ ನೀವೆಲ್ಲ ಸೇರಿ ನಾನು ರಿಟೈರ್ಡ್ ಮಾಡಿದರೆ ನಾನು ಸಾಕಪ್ಪ ಅಂತ ಮನೆಗೆ ವಿಶ್ರಾಂತಿ ತಗೊಂತೀನಿ. ಇದೊಂದು ಆಗಿಬಿಟ್ರೆ ಸಾಕು ಅಂತಕ್ಕಂಥ ನಮ್ಮ ಭಾವನೆ. ಆ ಒಂದು ಭಾವನೆ ನೀವೆಲ್ಲರೂ ಮಾಡ್ತೀರಾ ಒಗ್ಗಟ್ಟಿಂದ. ಈಗ ಕಾರ್ಯಕ್ರಮದ ಬಗ್ಗೆ ಎಷ್ಟು ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಕಾರ್ಯಕ್ರಮ ಯಾವ ನಡೆಸಬೇಕು, ಏನು ನಡೆಸಬೇಕು, ಯಾಕೆ ನಡೆಸಬೇಕು, ಏನು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಈಗ ಪ್ರತಿ ಇವ್ರು ಹೇಳಿದಂಗೆ ಕಾರ್ಯಕ್ರಮ ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಅದನ್ನು ಚೀಫ್ ಮಿನಿಸ್ಟರ್ ಎಷ್ಟು ಪ್ರೋಗ್ರಾಮ್ ಕೊಡ್ತಾರೆ, ನಾವು ಯಾರ್ಯಾರು ಭಾಗವಹಿಸ್ತಾರೆ, ಯಾರು ಬರ್ತಾರೆ, ಇದರಲ್ಲಿ ಮಂತ್ರಿಗಳು ಯಾರಾದರೂ ಬೇರೆಯವ್ರು ಬರ್ತಾರ, ಯಾರನ್ನೂ ನಾವು ಆಹ್ವಾನ ಕೊಡಲಿಲ್ಲ. ಕೃಷ್ಣ ಬೈರೇಗೌಡರಾಗಲಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಿನ್ನೆ ಯಾರು ಇನ್ಚಾರ್ಜ್ ನಮಗೆ ಮಾಡಲಿಲ್ಲ. ಇವಾಗ ಕರಿಬೇಕಣ್ಣ ಎಲ್ಲರೂ ಕೂಡ. ಅದರಿಂದ ನಾವು ಅವ್ರನ್ನ ಕರಿಬೇಕಾಗಿದ್ರೆ ಏನು ದಾನೇಗೌಡ್ರೆ ಅವ್ರಿಗೆ ಲೆಟರ್ ರೆಡಿಯಾಗಿದೆ. ನಿಮ್ಮ ಲೆಟರ್ ರೆಡಿಯಾಗಿದೆ. ಯಾರಿಗೆ? ಕೃಷ್ಣ ಬೈರೇಗೌಡರಿಗೆ ಮತ್ತೆ CMಗೆ ಒಂದು ಅಫಿಷಿಯಲ್ ಆಗಿ ಕೊಡ್ಬೇಕು ನೀವು ಬಂದು.
ಒಂದ್ಸಲ. ಹ್ಮ್. ಸೊ ಇದೆಲ್ಲ ಇವ್ರಿಗಾಗಿದೆ. ಎಲ್ಲ ನಮ್ಮ ಸಂಸದರು, ಮಾಜಿ ಸಂಸದರುಗಳು ಎಲ್ರಿಗೂ ಆಗಿದೆ. ಸದಾನಂದ ಗೌಡರು ಇದನ್ನು ನಮ್ಮ ಲೋಕಸಭಾ ಸದಸ್ಯರನ್ನ ಕನ್ಸಲ್ಟ್ ಮಾಡಿ ಅವರ ಮುಖಾಂತರ ಯಾವ ರೀತಿ ಇನ್ನು ಮುಂದೆ ಕಾರ್ಯಕ್ರಮ ರೂಪಿಸಬೇಕು ಅಂತಕ್ಕಂಥದ್ದನ್ನು ನಾವೀಗ ಫೈನಲೈಸ್ ಮಾಡೋಕ್ಕಾಗೋದಿಲ್ಲ. ಏನೇನು ಯಾರ್ಯಾರು ಮಾಡ್ತಾರೆ, ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಆ ವೇದಿಕೆ ಮೇಲೆ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಮಾಡುವ ಕಾರ್ಯಕ್ರಮನ ಅದನ್ನು ಫೈನಲೈಸ್ ಮಾಡೋಕ್ಕೆ ಇವಾಗೆ ನಾವು ಮತ್ತೆ ಮಾಡೋಕ್ಕಾಗೋದಿಲ್ಲ. ನಾವು ಮಾಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಮಾಡ್ಕೋಬೇಕು. ಈ ವ್ಯವಸ್ಥೆ ಪ್ರಾಪರ್ ಆಗಿರಬೇಕು.